ಬಂದಿದೆ. ಇಂಡಿಯಾ ಮೈತ್ರಿಕೂಟ ಅದ್ಭುತ ಬಹುಮತ ತಗೊಂಡಿದೆ ಸರ್ 3 ರಾಜ್ಯಗಳಲ್ಲಿ. ಹೌದು. ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಮೋದಿ ನಾಯಕತ್ವದ ಮೇಲೆ ಹಾ ಸರ್. ಜನ ಅಪಾರ ವಿಶ್ವಾಸವನ್ನ ಹೊಂದಿದ್ದಾರೆ. ಹಾ ಸರ್. ಅದು ನಮಗೆ ಬಹಳ ಎತ್ತಿ ತೋರಿಸಿದೆ. ಹಾ ಸರ್. ಜೊತೆಗೆ ಈ NDA ಮೈತ್ರಿಕೂಟ ಹಾ ಸರ್. ಗೆದ್ದಿರತಕ್ಕಂಥದ್ದು ಹಾ ಸರ್. ಅಭೂತಪೂರ್ವ ಗೆಲುವು ಇದು. ಓಕೆ. ಆಯ್ತಲ್ಲ, ಒಂದು NDA, ಎರಡನೇದು ಮೋದಿಜಿಯವರ ನಾಯಕತ್ವ. ಹಾ ಸರ್. ಸೊ ಮತ್ತೆ ಈ ಒಂದು ಏಕಸಿತ ಭಾರತ ಅಂತ ಏನು ನಾವು ಕರಿತೀವಿ, ಹಾ ಸರ್. ಆ ಪರಿವರ್ತನೆಗೆ ಇದು ಜನರು ನಂಬಿಕೆ ಇಟ್ಟು ಹಾ ಸರ್. ಈ ಒಂದು ಫಲಿತಾಂಶವನ್ನ ಹಾ. ಕೊಟ್ಟಿರತಕ್ಕಂಥದ್ದು ಇದು ಖಚಿತಪಡಿಸ್ತಾ ಇದೆ. ಹಾ ಸರ್. ಇದು ಜನರ ಅಭಿಪ್ರಾಯವನ್ನ, ಮ್ಯಾಂಡೇಟ್ ಅನ್ನ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಾ ಸರ್. ಈ ನಿರ್ಣಯ ಏನಿದೆ ಹಾ ಸರ್. ಇದು ಜನದೇಶನೂ ಹೌದು, ಹಾ. ಜನರ ಆಕಾಂಕ್ಷಿಗಳು ಮತ್ತು ಈ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಏನು ಮೋದಿಜಿ ಅವರು ಯಾವಾಗ್ಲೂ ಹೇಳ್ತಾರೆ, ಹಾ ಸರ್. ಆ ಒಂದು ತತ್ವಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ಫಲಿತಾಂಶ ಕೂಡ ಹೋಲಿಕೆ ಮಾಡಬಹುದು. ಸರಿ. ಇದು ಒಂದು ಆಳವಾದ ಒಂದು ನಂಬಿಕೆಯನ್ನು ಹುಟ್ಟಾಕುತ್ತದೆ. ಹಾ ಸರ್. ಮತ್ತು ಈ ದಕ್ಷಿಣ ಭಾರತದಲ್ಲೂ ಕೂಡ ಮುಂದೆ ಇದೇ ರೀತಿಯಲ್ಲಿ ಹೋಗುವಂತ ಅವಕಾಶಗಳು ಇದೆ. ಸರಿ. ಹಾ ಸರ್. ಆ ವಿಶ್ವಾಸವನ್ನ ನಾವು ಕೂಡ ನೋಡ್ಬೋದು ಮುಂದಿನ ದಿನಗಳಲ್ಲಿ. ಹಾ ಸರ್. ಅಂತ ಒಂದು ಆಡಳಿತವನ್ನ ಮೋದಿ ಅವರು ಕೊಡ್ತಾ ಬರ್ತಾ ಇದ್ದಾರೆ. ಹಾ. ಎಸ್ಪೆಷಲಿ ಮಹಿಳೆಯರು ಹಾ. ಈ ಬಾರಿ ಮೋದಿ ಅವರನ್ನ ಹಿಡಿದಿದ್ದಾರೆ. ಹಾ. ಮಾನ್ಯ ಗೃಹ ಸಚಿವರಾದಂತ ಅಮಿತ್ ಶಾ ಜಿ ಅವರು ಈ ರಾಷ್ಟ್ರೀಯ ಏಕತೆಗೆ ಅಚಲ ಭದ್ರತೆ, ಹಾ ಸರ್. ಆ ಫಲಿತಾಂಶಕ್ಕೆ, ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರಾದಂತ ಬಿಜೆಪಿ ಅಧ್ಯಕ್ಷರಿದಾರಲ್ಲ, ಅವರು ಮತ್ತೆ ಅಮಿತ್ ಶಾ ಅವರು, ಮೋದಿಜಿ ಅವರು 3 ಜನನು ತ್ರಿಮೂರ್ತಿಗಳ ತರ ಕೆಲಸ ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ. ಈ ತ್ರಿಮೂರ್ತಿಗಳು ಈ ಒಟ್ಟಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಅದು ವೆಸ್ಟ್ ಬೆಂಗಾಲ್ ಎಸ್ಪೆಷಲಿ. ಬಂಗಾಳ್ ಗೆದ್ದ ಮೇಲೆ ಇಡೀ ದೇಶ ಗೆದ್ದಂಗೆ. ಆ ತರ ಒಂದು ಫಲಿತಾಂಶ 200 ಸೀಟು. ಹೌದು, ನೆಕ್ ಟು ನೆಕ್ ಫೈಟ್ ಇದೆ, ನೇರೋ ಮಾರ್ಜಿನ್ ಅಲ್ಲಿ ಬರ್ತಾರೆ ಅಂತ ನಾವೆಲ್ಲ ಬಯಸಿದ್ವಿ, ಅಂದ್ರೆ ನಾವು ಭಾವಿಸಿದ್ವಿ. ಆದ್ರೆ ಫಲಿತಾಂಶ ಮ್ಯಾಂಡೇಟರಿ ನೋಡಿದಾಗ ಈ 3 ನಾಯಕರು ಎಷ್ಟು ಚಂದ ಕೆಲಸ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ, ಇದು ಒಂದು ಐತಿಹಾಸಿಕ ಒಂದು ಗೆಲುವು ಅಷ್ಟೇ ಅಲ್ಲ, ಇದು ಜನಾದೇಶ ಮತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಕೇಂದ್ರ ಗೃಹ ಸಚಿವರು, ರಾಷ್ಟ್ರೀಯ ಅಧ್ಯಕ್ಷರು, ಇವರು ಎಲ್ಲರಿಗೂ ಕೂಡ ಇವತ್ತು ಈ ವಿಜಯವನ್ನ ಸಲ್ಲುತ್ತೆ. ಮತ್ತೆ ಸ್ಪಷ್ಟವಾಗಿ ಕಾರ್ಯಕರ್ತರು, ಜನರ ಒಂದು ಪ್ರಾಮಾಣಿಕ ಮತ್ತು ಹೃದಯಪೂರ್ವಕ ಇದು ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಈ ಭಾರತಕ್ಕೆ ಜೈ ಭಾರತ್ ಅಂತ ಹೇಳ್ತೀನಿ. ಸರಿ ಸರ್, ಥ್ಯಾಂಕ್ ಯು.